ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದಿನ ಮಾರ್ಕೆಟ್ನಲ್ಲಿ ಏನೇನಿಲ್ಲ ಅದ್ಭುತವಾದ ಹಾಡು ಈಗ ವೈರಲ್ ಆಗ್ತಾ ಇದೆ. ಉಪೇಂದ್ರನ ಬಿಡಿ, ಅದ್ರ ಬಗ್ಗೆ ಮಾತೇ ಇಲ್ಲ. ಸೂಪರ್ ಹಾಡೋದು. ಸೊ ಇವಾಗ ನೋಡೋದಾದರೆ ಇವತ್ತು ಮಾರ್ಕೆಟಲ್ಲಿ ಟಾಪ್ ಗೇನರ್ ಅಂದರೆ BPCL ಅಂತ ಕಾಣಿಸ್ತಾ ಇದೆ, 6.73%. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಇವತ್ತು ಟೆಕ್ ಮಹೇಂದ್ರ 2.68%. ಅದ್ಭುತವಾದ ರ್ಯಾಲಿ ಇವತ್ತು ಟರ್ಮಿನಲ್ ಮುಂದೆ ಇರಲಿಲ್ಲ. ಇದ್ದಿದ್ರೂ ಇಷ್ಟೊಂದು ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೇನೋ. ಇಂಟ್ರೆಸ್ಟಿಂಗ್ ಡೇಟಾಗಳ ಬಗ್ಗೆ ಮಾತಾಡೋದಕ್ಕಿದೆ. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಇತ್ತು ಟ್ರೇಡು ಅಂತ ನೋಡ್ಕೊಂಬರೋಣ. ಸೊ ನಿಫ್ಟಿನಲ್ಲಿ ಇವತ್ತು ರೈಟ್ ಅವೇ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ನಿನ್ನೆ ಏನು ಮಾತಾಡ್ಕೊಂಡಿದ್ವಿ ನೋಡಿ, ಒಂದು ಅದ್ಭುತವಾದ ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಕೊಟ್ಟಿದ್ದಾರೆ. ನಾಳೆ ಏನಾದರೂ ಈ ಲೆವೆಲ್ನ ಮುರ್ಕೊಂಡು ಮೇಲ್ಗಡೆ ಹೋಯಿತು ಅಂದರೆ ಈ ಟ್ರೆಂಡ್ ಲೈನು ಬ್ರೇಕ್ ಆದಂಗೆ ಆಗುತ್ತೆ, ಒಂದು ರ್ಯಾಲಿ ಕಂಟಿನ್ಯೂ ಆಗ್ಬೋದು ಅಂತ ರೆಡಿ ಆಗಿದ್ವಿ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ನಾವು ಮತ್ತೆ 21,500 ಕಡೆಗೆ ಟೆಸ್ಟ್ ಮಾಡೋಕ್ಕೆ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಇವತ್ತೆಲ್ಲ ಆಯಿತು, ಇಲ್ಲೂ ಕೊಡಲಿಲ್ಲ, ಡೈರೆಕ್ಟಾಗಿ ಇಲ್ಲಿಗೆ ಓಪನ್ ಆಯಿತು. ಇಲ್ಲಿಗೆ ಓಪನ್ ಅಂದರೆ ಯೂಶಲಾಗಿ ಹೇಳ್ತಿರ್ತೀವಿ ನೋಡಿ, ಸಪೋರ್ಟ್ ಅಂತ ಯಾವ್ದು ಮಾತಾಡ್ತಿತ್ತು ಅಲ್ಲೇ ಓಪನ್ ಆದರೆ ನಾವು ರೆಸ್ಪೆಕ್ಟ್ ಮಾಡೋ ತನಕ ಕಾಯಬೇಕು. ಅದಕ್ಕೆ ಕೆಳಗಡೆ ಓಪನ್ ಆದರೆ ಅದೇ ರೆಸಿಸ್ಟೆನ್ಸ್ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಕೆಳಗಡೆ ಟ್ರೇಡ್ ಮಾಡ್ಕೊಂಡು ಹೋಗೋದು. ಬಟ್ 150-200 ಪಾಯಿಂಟ್ಸ್ ರೂಲು ಕೂರುತ್ತೆ. ಅಷ್ಟೊಂದು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆದಾಗ ಇನ್ನೂ ಕೆಳಗಡೆ ಹೋಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಂತ ತುಂಬ ಬೈಯಿಂಗ್ ಸೆಂಟಿಮೆಂಟು ಇದೆ ಅಂತಲ್ಲ ನೋಡಿ. ಇಷ್ಟು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆದಾಗ ಇಂಥ ರಿಕವರಿ ಎಷ್ಟು ದಿನ ಬರುತ್ತೆ ನಿಮಗೆ? ತುಂಬ ಕಡಿಮೆ ದಿನಗಳಲ್ಲಿ ಬರುತ್ತೆ. ಹಾಗಾಗಿ ಇವತ್ತು ಇಷ್ಟೊಂದು ಮೂಮೆಂಟ್ ಇತ್ತು, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ದಟ್ಸ್ ಓಕೆ. ನೋಡಿ, ಇಲ್ಲಿ ತನಕ ಶಾರ್ಟ್ ಕವರಿಂಗ್ ಮತ್ತು ಇಲ್ಲಿಂದ ವಾಪಸ್ ನೆಗೆಟಿವ್ ಸೆಂಟಿಮೆಂಟೇ ಬರ್ಬೋದು ಅಂತ ಕೆಲವರು ಅನ್ಕೊಂಡಿರ್ಬೋದು. ಅದರಿಂದ ಶಾರ್ಪಾಗಿ ಸ್ಟಾಪ್ ಲಾಸ್ ತೊಗೊಂಡು ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ಕ್ಯಾಪ್ಚರ್ ಮಾಡಿದ್ರೆ ಕೊನೆಗೆ ಎಲ್ಲರೂ ನಾನು ಹಿಡ್ತೀನಿ ಅಂತ ಬಂದು ಈ ಥರ ಮೇಲ್ಗಡೆ ತೊಗೊಂಡು ಬಂದಿರ್ಬೋದು. ಇಲ್ಲ ಅಂತಂದರೆ ಕಂಪ್ಲೀಟ್ ಟ್ರೇಡ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಇವತ್ತು ತುಂಬ ಕಷ್ಟ ಆಯಿತು. ಯಾಕೆಂದರೆ ನೋಡಿ, ಅಕಸ್ಮಾತ್ ನೆನ್ನೆ ಯಾರಾದರೂ ಒಂದು ಬುಲ್ಲಿಶ್ ಪೊಸಿಷನ್ ಹೋಗುತ್ತೆ ಅಂತ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಸೊ ನಿಜವಾಗ್ಲೂ ಟ್ರೇಡರ್ ಆದರೆ ಏನು ಮಾಡಿರ್ತಾರೆ, ಇಲ್ಲಿ ಓಪನ್ ಆದಾಗ ಇವತ್ತು ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೊಂಡಿರ್ತಾರೆ. ಇಲ್ಲ ಸ್ವಲ್ಪ ನಾನು ಬಂಡ್ತನ ಮಾಡ್ತೀನಿ ಅಂದರೆ ಕಾದಿರ್ಬೋದು. ಕಾದಿದ್ದವ್ರು ಮೇಲ್ಗಡೆ ಹೋಗ್ತಾರೆ ಅಂತ ಅಂಥವ್ರಿಗೆ ಮಾತ್ರ ಇವತ್ತು ಒಂದು ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಅಂದರೆ ಅವ್ರು ನೆನ್ನೆ ಇಲ್ಲಿ ಪೊಸಿಷನ್ ತೊಗೊಂಡಿರ್ಬೋದು, ಅಲ್ಲಿ ತನಕ ಬರಲಿ ಅಂತ ಕಾದಿದ್ರೆ ಅವ್ರು ಇವತ್ತು ಒಂದು ಪ್ರಾಫಿಟಲ್ಲಿ ಬುಕ್ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಇದೆ. ಬಟ್ ಇಲ್ಲಿಂದ ಇಲ್ಲಿ ತನಕ ಕ್ಯಾಪ್ಚರ್ ಮಾಡಿರೋದು ಯಾರಾದರೂ ಮಾಡಿದರೆ ದಯವಿಟ್ಟು ಸಂತೋಷನೇ ಕಮೆಂಟ್ ಮಾಡಿ. ಬಟ್ ಶಾರ್ಟ್ ಕವರಿಂಗ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇದ್ದಾಗಲೂ ನಿಮ್ಗೆ ಏನು ಹೇಳ್ತೀನಿ, ಇಲ್ಲಿಂದ ನೀವು ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಮೇಲ್ಗಡೆ ತೊಗೊಳ್ತಾ ಇದ್ದೀರಾ ಟ್ರೇಡ್ ಅಂದ್ರೂ ನಿಯರೆಸ್ಟ್ ಪಾಯಿಂಟ್ ಎಲ್ಲಿದೆಯೋ ರೆಸಿಸ್ಟೆನ್ಸ್ ಅಂದರೆ ಮೇಲ್ಗಡೆಯಿಂದ ಬೀಳ್ತೀರಿ ಅಂತಂದಾಗ ಸಪೋರ್ಟ್ ಅಂತ ಹೇಳ್ತೀನಿ, ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಿದೆ ಅಂದರೆ ಯಾವ್ದು ನಿಯರೆಸ್ಟ್ ಪಾಯಿಂಟ್ ಇದೆಯೋ ಅಲ್ಲಿ ಎಕ್ಸಿಟ್ ಮಾಡಿ ನೋಡಿ. ಸೊ ಇಲ್ಲಿ ಅಥವಾ ಇಲ್ಲಿ ಎಕ್ಸಿಟ್ ಮಾಡೋದಕ್ಕೆ ಬಗ್ಗೆ ನಾವು ಯೋಚನೆ ಮಾಡಿರ್ತೀವಿ, ಯಾಕೆಂದರೆ ಅದು ಶಾರ್ಟ್ ಕವರಿಂಗ್ ಮೂವ್ ಆಗಿರುತ್ತೆ ಅಂತ. ಬಟ್ ಇವತ್ತು ಒಂದು ಸ್ಪೆಕ್ಟ್ಯಾಕ್ಯುಲರ್ ಆಗಿರೋಂಥ ಮೂಮೆಂಟ್ ಬಂದಿದೆ. ಅದಕ್ಕೆ ಏನೇನಿಲ್ಲ ಇವತ್ತು ಹುಡುಕಿದ್ದಾರೆ ಅಂತ. ಸೊ ಈಗ ಏನಾಗಿದೆ ಅಂದರೆ ನೋಡಿ, ಇಲ್ಲಿ ಒಂದು ಕ್ಲಿಯರ್ ಇದೊಂದು ಏನಾಗಿದೆ, ಒಂದು ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್. ಇದನ್ನ ಎಲ್ಲಿ ಕಾಣುತ್ತೆ ನಿಮಗೆ? ಒನ್ ಡೇನಲ್ಲಿ ನೋಡಿದ್ರೆ ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಕಾಣಿಸ್ತಾ ಇದೆಯಾ? ಸೊ ಈ ಒಂದು ನೆಗೆಟಿವ್ ಟ್ರೆಂಡ್ ಆಗ್ತಾ ಇತ್ತು, ಇಲ್ಲಿಂದ 2 ಕ್ಯಾಂಡಲ್ ಮಾಡಿತ್ತು, ಅದಕ್ಕೆ ಇವಾಗ ಕ್ಲೀನಾಗಿ ಒಂದು ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಕೊಟ್ಟಿದೆ. ಈಗ ಏನು ಪಾಸಿಬಿಲಿಟಿ ಆಗ್ಬೋದು ಅಂದರೆ ನೋಡಿ, 21,900 21,500 ಮತ್ತೆ ಈ ಹಾಲ್ಟು ಕಂಟಿನ್ಯೂ ಆಗ್ತಾ ಹೋಗ್ಬೋದು. ಇವತ್ತು ಮಾಡಿರೋ ಕ್ಯಾಂಡಲ್ಗೆ ಇವತ್ತು ಲೋ ಹೈನ ಇಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿತಾ ಹೋಗ್ಬೋದು, ಇಲ್ಲ ಕಂಟಿನ್ಯೂಷನ್ ಮೇಲ್ಗಡೆ ಕೊಡ್ತಾ ಹೋಗ್ಬೋದು, ನೋಡ್ತಾ ಹೋಗೋಣಂತೆ. ಬಟ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುವಂಥ ಸಾಧ್ಯತೆ ಜಾಸ್ತಿ ಇದೆ ನಾಳೆಗೆ, ಯಾಕೆಂದರೆ ಒಳ್ಳೆ ಮೂಮೆಂಟ್ ಆಗೋಗ್ಬಿಟ್ಟಿದೆ. ಸೊ 21,900 ತನಕ ಬಂದು ಒಂದೇ ಝೋನಲ್ಲಿ ನಾಳೆ ಉಳಿಯುವಂಥ ಎಕ್ಸ್ಪೈರಿ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ. ತುಂಬ ಬುಲ್ಲಿಶ್ ಎಕ್ಸ್ಪೈರಿ ಏನು ಆಗೋದಿಲ್ಲ ಅಂತ, ಬಟ್ ಮಾರ್ಕೆಟ್ ಏನು ಹೇಳುತ್ತೋ ಆ ರೀತಿ ಮಾಡ್ತಾ ಹೋಗೋಣ. 22,000 ತನಕ ಮತ್ತೆ ಮೇಲ್ಗಡೆ ಹೋಗುತ್ತೆ, ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಬಟ್ ಒಳ್ಳೆ ವಾಲಟೈಲ್ ಮೂಮೆಂಟ್ಗಳು ಆಗೋಗ್ಬಿಟ್ಟಿದೆ ಇಲ್ಲಿ ನೋಡಿ, ಇಷ್ಟು ದೊಡ್ಡ ರೇಂಜಲ್ಲಿ. ಸೊ ನಾಳೆ ಇದೇ ರೇಂಜಲ್ಲಿ ಉಳಿಯೋ ಎಕ್ಸ್ಪೈರಿ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ನಿಫ್ಟಿನಲ್ಲಿ ಪೇಂಟ್ ಬೆಳೀತಾ ಇದ್ದಾರೆ, ನೋಡೋಣ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ನೋಡೋದಾದರೆ ಶಾರ್ಪ್ ರಿಕವರಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ. ಇವತ್ತು ನೋಡಿ 45,000 ಈ ಝೋನ್ ಹತ್ತಿರ ಬರ್ಬೋದು. ನಾಳೆ 45,000 46,000 ಅಂತ ಮಾತಾಡ್ಕೊಂಡು ಹೋಗಿದ್ವಿ. ಓಪನಿಂಗ್ 45,000 ಆಯಿತು. ಸೊ ಇಲ್ಲಿ ಒಂದು ಸಪೋರ್ಟ್ ತೊಗೊಳುತ್ತೆ ಅಂತ ಬಂತು. ಎಲ್ಲಿ ತನಕ ನಮ್ಮದು ಗೊತ್ತಿದೆ, 45,300 200 ಈ ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬರ್ಬೋದು ಅಂತ. ವಾಪಸ್ ಬಾಕ್ಸ್ ಒಳಗೆ ಬಂದರೆ ನಿಮಗೆ ಹಗ್ಗ ಜಗ್ಗಾಟ ಆಗುತ್ತೆ ಅಂತ ಗೊತ್ತಿದೆ. ಇಲ್ಲಿಂದ ನೋಡಿ ಮತ್ತೆ ಆ ಪಾಯಿಂಟಲ್ಲಿ ಮತ್ತೆ ಇವತ್ತು ರಿಜೆಕ್ಷನ್ ಬರೋದಂಗೆ ಮಾಡಿ ಇಲ್ಲಿ ಒಂದು ಸ್ಟಾಪ್ ಲಾಸ್ನ ಬುಕ್ ಮಾಡಿ ಮೇಲ್ಗಡೆ ಹೋಗಿದ್ದಾರೆ. ಇವತ್ತು ಯಾರ್ಯಾರಿಗೆ ಸ್ಟಾಪ್ ಲಾಸ್ ಬುಕ್ ಆಗಿರುತ್ತೆ ಅಂದರೆ 46,000 PC ರೇಟಿಂಗ್ ಯಾರಾದ್ರು ಮಾಡಿದರೆ ಆರಾಮಾಗಿರುತ್ತೆ. ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲಿ ತನಕ ಎಲ್ಲಿ ಬರುತ್ತೆ ಇಲ್ಲಿಂದ ಅಂತ ಬಿಟ್ಕೊಂಡಿದ್ರೆ ನೋಡಿ, ಲಾಸ್ಟಿಗೆ ಅಲ್ಲಿ ಒಂದು ಸ್ಟಾಪ್ ಲಾಸ್. ಅಫ್ಕೋರ್ಸ್ ಅಲ್ಲಿಂದ ವಾಪಸ್ ಕೆಳಗಡೆ ಬಂದು ಕ್ಲೋಸ್ ಆಯಿತು. ಬಟ್ ಅದ್ರ ಮೇಲ್ಗಡೆ ಒಂದು 100-200 ಪಾಯಿಂಟ್ಸ್ ಹೋದಾಗ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿರೋ ಸಾಧ್ಯತೆ ಇರುತ್ತೆ 46,000ದಲ್ಲಿ. ಸೊ ಈ ರೀತಿಯಾದಂಥ ಸ್ಟಾಪ್ ಲಾಸ್ ಹಿಟ್ಟಿಂಗ್ ಡೇ. ಬಟ್ ಕೊನೆಗೆ ನೋಡಿದ್ರೆ ಅದೇ ಝೋನಲ್ಲೇ ಬಂದು ಕೂತ್ಕೊಳ್ತಿರೋ ದಿನ ಆಗಿದೆ. ಸೊ ನೋಡ್ತಾ ಹೋಗೋಣ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಇವಾಗ ಈ ಒಂದು ಟ್ರೆಂಡ್ ಲೈನ್ ಏನಿತ್ತು ಅದಕ್ಕಿಂತ ಮೇಲ್ಗಡೆ ಬಂದಂತೂ ಕೂತಿದ್ದೀವಿ ನಾವು, ಕರೆಕ್ಟಾ? ಸೊ ಈಗ ನಾವು ಮತ್ತೆ ವಾಪಸ್ಸು ಬುಲ್ಲಿಶ್ ಸೆಂಟಿಮೆಂಟ್ ಆಗಿದೆ ಅಂತಲೇ ಅನ್ಕೋಬೇಕು. ಬಟ್ ಓವರಾಲ್ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಪೇಂಟ್ ಬೆಳೀತಾ ಇದ್ದಾರೆ, ಇನ್ನೇನು ಮಾಡ್ತಾ ಇಲ್ಲ, ಅದೇ ಝೋನಲ್ಲಿ ಇದ್ದೀವಿ. ಒಂದಿನ ಗ್ರೀನು ರೆಡ್ಡು. ಇವತ್ತು ಗ್ಯಾಪ್ ಡೌನು ರೆಡ್ಡಲ್ಲಿ ಕ್ಲೋಸ್ ಆಗುತ್ತೆ ಅಂತ ಸುಮಾರು ಜನ ಎಕ್ಸ್ಪೆಕ್ಟೇಷನ್ ಇದೆ. ಇವತ್ತು ಏನಾಗುತ್ತೆ, ಗ್ರೀನಾಗಿ ಬಂದು ಕ್ಲೋಸ್ ಆಗಿದೆ. ಯಾಕೆ ಹೇಳ್ತಾ ಇದ್ದೀನಿ, ನೆನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಸೊ ರೆಡ್ ಗ್ರೀನ್ ನಾಳೆ ಒಂದು ರೆಡ್ಡೇ ಆಗುತ್ತೆ ಅಂತ. ಹೌದು, ನಿಮ್ಗೆ ಊಹೆ ಸರಿ, ತಪ್ಪು ಎರಡು, ಏನೇನಿಲ್ಲ. ಸೊ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಅದಾದಮೇಲೆ ರಿಕವರಿನೂ ಕೂಡ ಕೊಟ್ಟಿದೆ ಅಲ್ವಾ. ಸೊ
ಬ್ಯಾಂಕ್ ನಿಫ್ಟಿನಲ್ಲೂ ಸೇಮು ಈ ಒಂದು ಝೋನು ಇವಾಗ ಬಸ್ ಸ್ಟ್ಯಾಂಡ್ ಆಗಿ ನಿಂತಿದೆ. ಬಸ್ ಸ್ಟ್ಯಾಂಡ್ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ನೋಡೋಣ. ಬಟ್ ರಿಕವರಿ ಬಂದರೆ ಯಾರಾದರೂ ಒಬ್ಬರು ಬಿಟ್ಕೊಡ್ತಾರೆ, ಇವ್ರು ಬಿಟ್ಕೊಟ್ರು ಸೂಪರ್ ಆಗಿರೋ ಮೂವ್ಮೆಂಟ್ ಮೇಲ್ಗಡೆ ಇಲ್ಲಿ ತನಕ ಹೋಗುತ್ತೆ. ಇವ್ರು ಬಿಟ್ಕೊಟ್ರು ವಾಪಸ್ ನೋಡಿ ಟ್ರೆಂಡ್ ಲೈನ್ ಮುರ್ಕೊಂಡು ನಾವು ಕೆಳಗಡೆ ಬರ್ತೀವಿ. ಸೊ ರೆಡಿಯಾಗಿರಿ, ಒಂದು ಒಳ್ಳೆ ಮೂವ್ಮೆಂಟ್ ಬರೋಕ್ಕೆ ಸಾಧ್ಯತೆ ಇದೆ ಈ ಝೋನ್ನ ಬಿಟ್ಟು ಮೇಲೆ ಅಥವಾ ಕೆಳಗಡೆ ಹೋದಾಗ. ಸೊ ಅದಲ್ಲದೆ ನಾಳೆ ನಿಫ್ಟಿ ಎಕ್ಸ್ಪೈರಿ ಆಲ್ರೆಡಿ ಮಾತಾಡಿದ್ದೀವಿ. ಒಂದು ಸಲ ಕ್ವಿಕ್ಕಾಗಿ ಆಪ್ಷನ್ ಚೇಂಜ್ ನೋಡ್ಕೊಂಡ್ಬಿಡ್ಬೋಣ. ಆಪ್ಷನ್ ಚೇಂಜ್ ನೋಡೋದಾದರೆ ನೋಡಿ 21,800, 700, 600 ಎಲ್ಲ ಕಡೆ ಇವಾಗ ಗ್ರೀನ್ ಕಾಣಿಸ್ತಾ ಇದೆ. ಮೇಲ್ಗಡೆ 22,000ದಲ್ಲಿ ಅಗ್ರೆಸಿವ್ ಆಗಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಸೊ 22,000 ನಾಳೆಗೆ ನನ್ನ ಪ್ರಕಾರ ಸೇಫೇನೆ. ಅಕಸ್ಮಾತ್ ಈ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂದರೆ 22,000 ನೀವು ಕಾಲ್ ರೇಟಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಕೆಳಗಡೆ 21,700 ಈ ಬೇಸನ್ನು ಆರಾಮಾಗಿ ನೀವು ಟಾರ್ಗೆಟ್ ಇಟ್ಕೊಂಡು ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು. ಪ್ರೀಮಿಯಂ ಚೆನ್ನಾಗಿ ಸಿಗ್ಬೋದು, ಯಾಕಂದರೆ ಇವತ್ತು ಇಷ್ಟೊಂದು ದೊಡ್ಡ ಮೂಮೆಂಟ್ ಆಗಿರೋದ್ರಿಂದ ಎರಡು ಕಡೆ ಪ್ರೀಮಿಯಂ ಚೆನ್ನಾಗಿ ಸಿಗುತ್ತೆ. ಆಪ್ಷನ್ ಸೆಲ್ಲಿಂಗಿಗೆ ಒಳ್ಳೆ ದಿನ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ನಾಳೆಗೆ. ಸೊ ಆಪ್ಷನ್ ಬೈಯಿಂಗ್ ಮಾಡೋರು ಹುಷಾರಾಗಿ ಮಾಡಿ, ಯಾಕಂದರೆ ಒಳ್ಳೆ ಮೂಮೆಂಟ್ಗಳಾಗೋಗಿದೆ. ಇವತ್ತು ಕ್ಯಾಪ್ಚರ್ ಮಾಡೋಕ್ಕಾಗಿರಲ್ಲ, ವೆಲ್ ಆ್ಯಂಡ್ ಗುಡ್. ಅಂದರೆ ಕ್ಯಾಪ್ಚರ್ ಮಾಡಿದ್ರು ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗಿರೋದಿಲ್ಲ, ದಟ್ಸ್ ಓಕೆ. ಒಂದು ಕಂಟಿನ್ಯೂಷನ್ ಪ್ಯಾಟರ್ನಲ್ಲಿ ಬಂದು ಮಾರ್ಕೆಟ್ ಕೊಟ್ಟರೆ ನಿಮ್ಗೆ ಯಾವಾಗಲೂ ಹೇಳ್ತೀನಿ, ಅದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರಬೇಕು, ಅದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗಬೇಕು. ಗ್ಯಾಪ್ ಡೌನ್ ಆದರೆ ವಾಪಸ್ ಈ ಥರ ರಿಕವರಿ ಕೊಡುವಂಥ ದಿನಗಳನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ತುಂಬ ಕಮ್ಮಿ ದಿನಗಳಾಗಿರುತ್ತೆ. ದಟ್ಸ್ ಓಕೆ. ಮಾರ್ಕೆಟ್ ಆಪರ್ಚುನಿಟಿ ಕೊಟ್ಟಾಗ ನೋಡಿಕೊಂಡು ಟ್ರೇಡ್ ಮಾಡೋರಂತೆ. ಅದೇ ರೀತಿಯಾಗಿ ಮಂಜುನಾಥ್ ಅವರ, ನಾನು ಮರ್ತೋದೆ ಸರ್ ಹೆಸರು, ಕ್ಷಮಿಸಿ, ದಿನ ಅವರು ಇದೊಂದು ಡೇಟಾನ ಶೇರ್ ಮಾಡ್ತಾ ಇದ್ದಾರೆ ನೋಡಿ. ಇದು ಸೆನ್ಸಿಬಲ್ ಅಲ್ಲಿ ಸಿಗುತ್ತೆ. ನೀವು FIDI ಡೇಟಾ ಅಂತ ಬಂದರೆ ಇದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಬೇಕಾದ್ರೆ ಮಾಡ್ಕೊಡ್ತೀನಿ. ಸೆನ್ಸಿಬಲ್ ಟೂಲ್ ಬಗ್ಗೆನೂ ಕೇಳಿದ್ರೆ ಮಾತಾಡೋಕ್ಕಾಗಿಲ್ಲ ಅದ್ರ ಬಗ್ಗೆ. ಸೊ ಇದರಲ್ಲಿ ಇವ್ರು ಏನು ಹೇಳ್ತಾರೆ ಅಂದರೆ, ಸೆನ್ಸಿಬಲ್ ಟೂಲ್ DIA ಅವರು ಮ್ಯೂಚುವಲ್ ಫಂಡ್ ರೂಟಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಹಾಗಾಗಿ F&O ಪೊಸಿಷನ್ ತಗೊಳ್ಳೋಂಥದ್ದು ಕಮ್ಮಿ, ಅವರು ಸ್ಟಾಕಲ್ಲಿ ಇರ್ತಾರೆ. ಹಾಗಾಗಿ DIA ಗಳನ್ನ ನಾವು ಅಷ್ಟು ಟ್ರ್ಯಾಕ್ ಮಾಡೋದಕ್ಕಿಂತ ನಾವು ಈ FIAಗಳು ಮತ್ತು ಪ್ರೋಗಳು ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಯೂಶಲಿ ಕ್ಲೈಂಟ್ಗಿಂತ ಆಪೋಸಿಟೇ ಇರ್ತಾರೆ ಅಂತ. ನಿನ್ನೆ ಕೂಡ ಅವ್ರು ಡೇಟಾ ಶೇರ್ ಮಾಡಿದ್ರು. ಅದರಲ್ಲಿ ನಿನ್ನೆ ಕೂಡ ಕ್ಲೈಂಟ್ ಬೇರಿಶ್ ಅಂತ ಇತ್ತು, ಆದರೆ ಇವರು ಸ್ಟ್ರಾಂಗ್ ಬುಲಿಶ್ ಅಂತ ಇತ್ತು. ಇವತ್ತು ನೋಡಿ ಏನು ಮಾಡಿದ್ರು, ಕೆಳಗಡೆ ಓಪನ್ ಆಯಿತು. ಕೆಳಗಡೆ ಯಾಕೆ ಓಪನ್ ಆಯಿತು? ಡೌ ಜೋನ್ಸ್ 500 ಪಾಯಿಂಟ್ಸ್ ಅಂತೆಲ್ಲ ಕಮೆಂಟ್ ಮಾಡಿದ್ರು. US ಇನ್ಫ್ಲೇಷನ್ ಡೇಟಾ ಅನ್ಕೊಂಡಿದ್ದ ಜಾಸ್ತಿ ಬಂದಿದೆ, ಗ್ಲೋಬಲ್ ಸೆಂಟಿಮೆಂಟ್ ಕಾರ್ಡಿಂದ ಕೆಳಗಡೆ ಹೋಯಿತು. ಬಟ್ ಇಲ್ಲಿ ಕೂತಿರೋರು ಏನು ಮಾಡಿದ್ರು, ಇಲ್ಲಿ ಬುಲಿಶ್ ಪೊಸಿಷನ್ ಇಟ್ಕೊಂಡೇ ಕೂತಿದ್ರು. ಅವ್ರು ಏನು ಮಾಡಿದ್ರು, ಕೆಳಗಡೆ ಬಿಡಲಿಲ್ಲ, ಮೇಲ್ಗಡೆ ತೊಗೊಂಡ್ರು. ನಾಳೆನೂ ಸೇಮ್ ನೋಡಿ, ಕ್ಲೈಂಟ್ ಎಲ್ಲ ಏನು ಮಾಡಿದ್ದಾರೆ, ನಾಳೆ ಮೋಸ್ಟ್ ಆಫ್ ದ ಜನ ಬೇರಿಶ್ ಪೊಸಿಷನ್ ಹೋಲ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಇವ್ರು ನೋಡಿ ಬುಲಿಶ್ ಇಟ್ಕೊಂಡಿದ್ರು. ಸೊ ಏನು ಮಾಡ್ತಾರೆ, ಕೆಳಗಡೆ ಹೋಗಿ ಬಿಡಲ್ಲ. ಯಾಕಂದ್ರೆ ಇವ್ರನ್ನೆಲ್ಲ ಲಾಭನೇ ಇವರಿಬ್ಬರಿಗೆ ಸಿಗೋದು. ಯಾರೋ ಒಬ್ರದ್ದು ಲಾಭ ಯಾರೋ ಒಬ್ರಿಗೆ ನಷ್ಟ ಆಗುತ್ತೆ, ಯಾರೋ ಒಬ್ರದ್ದು ನಷ್ಟ ಇನ್ನೂ ಯಾರೋ ಒಬ್ರಿಗೆ ಲಾಭ ಆಗುತ್ತೆ. ಇದು ಝೀರೋ ಸಮ್ ಗೇಮ್. ಇಲ್ಲೆಲ್ಲೋ ಹೊರಗಡೆಯಿಂದ ದುಡ್ಡು ಬರೋದು ಅನ್ನೋದು ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ, ಎಸ್ಪೆಷಲಿ ಟ್ರೇಡಿಂಗಲ್ಲಿ. ಒಬ್ರು ದುಡ್ಡು ಮಾಡ್ತಾ ಇದ್ದಾರೆ ಅಂದರೆ ಒಬ್ರು ದುಡ್ಡು ಕಳ್ಕೋಬೇಕು. ಸೊ ದುಡ್ಡು ಮಾಡೋರು ಇವ್ರು ಆದರೆ ದುಡ್ಡು ಕಳ್ಕೊಳೋರು ಯಾರು? ಕ್ಲೈಂಟ್ಗಳು. ಸೊ ಈ ಡೇಟಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದಿನ ಇದ್ಮೇಲಿಂದ ಒಂದ್ಸಲ ಇದ್ರ ಬಗ್ಗೆ ನೋಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಚೆನ್ನಾಗಿರೋ ಟೂಲ್ ಇದು. ಇದ್ರ ಬಗ್ಗೆ ಸೆನ್ಸಿಬಲ್ ಅಭಿದವ್ರು ಸುಮಾರು ದಿನದಿಂದ ಹೇಳ್ತಾನೆ ಇದ್ರು, ಅವ್ರು ಟೂಲ್ ಲಾಂಚ್ ಆದಾಗಿಂದ. ಬಟ್ ಇವಾಗ ಇದಕ್ಕೆ ಅಂತಲೇ ಒಂದು ಡೆಡಿಕೇಟೆಡ್ ಪೇಜ್ ಮಾಡಿಟ್ಟಿದ್ದಾರೆ. ಸೊ ಈಸಿ ಆಗುತ್ತೆ ನೋಡೋಕ್ಕೆ. ಮೊದಲು ನೀವು ಆಪ್ಷನ್ ಚೇಂಜ್ ನೋಡಿ ಅದನ್ನ ಅನಲೈಸ್ ಮಾಡಿ ನೀವು ತೊಗೋಬೇಕಾಗಿತ್ತು, ಯಾವ ರೀತಿ ಬುಲಿಶ್ ಇದ್ದಾರೋ ಬೇರಿಶ್ ಇದ್ದಾರೋ ಅಂತ. ಬಟ್ ಈಗ ಅದ್ರ ಬಗ್ಗೆ ಒಂದು ಪೇಜ್ನ ಕ್ರಿಯೇಟ್ ಮಾಡಿರೋದು ಈಸಿ ಆಗ್ತಾ ಹೋಗುತ್ತೆ. ನೋಡೋಣ, ನಾನು ದಿನ ಬೇಕಾದ್ರೆ ಮಾತಾಡ್ತಾ ಹೋಗೋಣಂತೆ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ HDFC ಬ್ಯಾಂಕ್. ಸುಮಾರು ಜನ ಕೇಳ್ತಾ ಇದ್ದಾರೆ ಏನಾಯಿತು ಸರ್ ಕತೆ, ಏನು ಇದ್ರದ್ದು ಅಂತ. ಡೆಡಿಕೇಟೆಡ್ ವಿಡಿಯೋ ಈ ವಾರ ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ ಈ ವಾರ ಕೊಡಲಿಕ್ಕೆ. ಸೊ HDFC ಬ್ಯಾಂಕಲ್ಲಿ ಇವತ್ತು 1360 ಇದೆಯಲ್ಲ, ಈ ಬೇಸನ್ನು ಏನಾದ್ರು ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಬೇಸು. ನಾನು 1300ಕ್ಕೆ ನಾವು ರೆಡಿ ಇದ್ದೀವಿ ಗೊತ್ತು, ಆದರೆ 1360 ಈ ಝೋನ್ ನೋಡಿ, ಹಿಸ್ಟಾರಿಕಲಿ ಇಲ್ಲಿ ಒಂದು ಸಪೋರ್ಟ್ ತೊಗೊಂಡಿರೋಂಥ ಝೋನ್. ಇಲ್ಲಿಂದ ಕೊಟ್ಟು ರಿಕವರಿ ಕೊಡುತ್ತಾ ಏನಾಗುತ್ತೆ ಅಂತ ನೋಡೋಣ. ಬಟ್ ಅಕ್ಯುಮುಲೇಟ್ ಮಾಡ್ಕೊಳೋದಾಗಿದ್ರೆ ಇವತ್ತು ಕೂಡ ವೆರಿ ಗೋಲ್ಡನ್ ಲೆವೆಲ್. ಯಾರಿಗಾದರೂ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಮನಸ್ಸಿದ್ದಿದ್ರೆ, ಹೇಗೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. HDFC ಬ್ಯಾಂಕಲ್ಲಿ ನಾನು ಕೂಡ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ. ಹಾಗಾಗಿ ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಅಥವಾ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡಬೇಕು. ಬ್ಯಾಂಕ್ ನಿಫ್ಟಿನಲ್ಲಿ ಟಾಪ್ ಕಾಂಟ್ರಿಬ್ಯೂಟರ್ ಸ್ಟಾಕು 1800 ಹೋದಂಥ ಸ್ಟಾಕು 1300 ಲೆವೆಲ್ಗೆ 15-20% ಯಾರೋ ಒಬ್ಬರು 3 ಮಂತ್ ಕ್ಯಾಂಡಲ್ ಡೇಟಾ ಅಂತಲೂ ಎಲ್ಲೋ ಶೇರ್ ಮಾಡಿದ್ದು ನೋಡಿದೆ. 3 ಮಂತ್ ಬೇಸಿಸ್ ಅಂದರೆ ಈಗ 1 ಮಂತ್ಲಿ ಕ್ಯಾಂಡಲ್ ಇದೆ ಅಲ್ವಾ, ಇದೇ ರೀತಿ ನೀವು ಕಷ್ಟ ಮಾಡ್ಕೊಂಡ್ರೆ 3 ಮಂತ್ ಒಂದು ಕ್ಯಾಂಡ್ಲು ಅಂತ ಮಾಡ್ಕೋಬೋದು. ಆ ರೀತಿ ಮಾಡಿದ್ರೆ ಹಿಸ್ಟಾರಿಕಲಿ HDFC ಬ್ಯಾಂಕಲ್ಲಿ 15%ಗಿಂತ ಜಾಸ್ತಿ ಫಾಲ್ ಆಗಿರೋದು ಅಥವಾ 15% ಈಕ್ವಲೆಂಟ್ ಫಾಲ್ ಆಗಿರೋದು 3 ಸಲ ಅಂತ ಆಗಿರೋದು. ಈ ಸಲ ನಾವು 19% ಫಾಲ್ ಆಗಿದ್ದೀವಿ 3 ಮಂತ್ ಕ್ಯಾಂಡಲ್ ಬೇಸಿಸಲ್ಲಿ ನೋಡೋದಾದರೆ. ಯೋಚನೆ ಮಾಡಿ, ಹಿಸ್ಟಾರಿಕಲ್ ಡೇಟಾ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಕಾಣಿಸ್ತಾ ಇದೆ ಕೂಡ ನಿಮಗೆ ಮಂತ್ಲಿ ಬೇಸಿಸಲ್ಲಿ. ಕೋವಿಡ್ ನಂತರ ಇಷ್ಟು ದೊಡ್ಡ ಫಾಲು ಇದುವರೆಗೂ ನಾನು HDFC ಬ್ಯಾಂಕಲ್ಲಿ ನೋಡಿರಲಿಲ್ಲ. 1300 ಬಂದರೂ ನಾನು ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ. 1400 ಕೆಳಗಡೆಯಿಂದ ಅಕ್ಯುಮುಲೇಟ್ ಮಾಡ್ಕೊತಾನೆ ಇದ್ದೀನಿ. ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ SBIಯಲ್ಲಿ ಈ ಟ್ರೆಂಡನ್ನು ಬ್ರೇಕ್ಔಟ್ ಆಗೋದ್ರೆ ಒಳ್ಳೆ ಬ್ರೇಕ್ಔಟ್ ಆಗ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ. ಕಾರಣ ಏನೂ ಇಲ್ಲ, ನೀವು ಮಂತ್ಲಿ ಕ್ಯಾಂಡಲ್ ನೋಡೋದಾದರೆ 2007 ಇತ್ತಲ್ಲ, 2007-2008 ಅವಾಗ ಮಾಡಿದಂಥ ಹೈನ ಈಗ ಮುರ್ಕೊಂಡು ಮೇಲ್ಗಡೆ ಹೋಗ್ತಾ ಇದೆ ನೋಡಿ. 3 ಟ್ರೆಂಡ್ ಲೈನ್ಗಳು ಟಚ್ ಆದರೆ ಒಳ್ಳೆ ಟ್ರೆಂಡ್ ಲೈನ್ ಅಂತ ಹೇಳ್ತೀನಿ ನಾನು ಅದನ್ನ ಇವಾಗ ಬ್ರೇಕ್ಔಟ್ ಮಾಡಿ ಹೋಗ್ತಾ ಇದೆ. ಸೊ ಇದು ಎಲ್ಲಿ ತೆಕ್ಕಾರು ಬೇಕಾದ್ರೆ ಹೋಗ್ಬೋದು. ಅನ್ಚಾರ್ಟೆಡ್ ಟೆರಿಟರಿಯಲ್ಲಿ ಇದ್ದೀವಿ. ಇನ್ವೆಸ್ಟ್ ಮಾಡಬೇಕಾ ಈಗ ಅಂದರೆ ಖಂಡಿತ ಇನ್ವೆಸ್ಟ್ ಮಾಡ್ಬಾರ್ದು. ಯಾಕೆ ಅಂದರೆ
10 ಗೋಲ್ಡನ್ ರೂಲ್ಸ್ ಆಫ್ ಇನ್ವೆಸ್ಟಿಂಗ್ ಅಂತ ಒಂದು ವೀಡಿಯೋ ಮಾಡ್ಕೊಟ್ಟಿದ್ದೀನಿ ಚಾರ್ಟ್ಸ್ ಎಲ್ಲ ನೋಡಿ. 52 ವೀಕ್ ಹೈಯಲ್ಲಾಗಲಿ 52 ವೀಕ್ ಲೋಯಲ್ಲಾಗಲಿ ನಾವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. 150 ರೂಪಾಯಿಗೆ ಸಿಕ್ಕಿದಂಥ ಸ್ಟಾಕು ಕೋವಿಡ್ ಟೈಮಲ್ಲಿ ಈಗ ಈ 750 ರೂಪಾಯಿಗೆ ಹೋಗಿದೆ. SBIಯಲ್ಲಿ ಈ ರೀತಿ ಗ್ರೋತು ಸಾಮಾನ್ಯವಾಗಿ ಆಗ್ತಾ ಇರಲಿಲ್ಲ. ನೀವು ಹಿಸ್ಟಾರಿಕಲಿ ನೋಡೋದು ಬರೋದಾದರೆ ಲಾಸ್ಟ್ 10 ಇಯರ್ ಡೆಕೆಡಲ್ಲಿ ಒಂದೇ ರೀತಿ ಇತ್ತು ಒಂದು ಡೆಕೆಡಲ್ಲಿ. ಬಟ್ PSUಗಳು ಯಾವ್ಯಾವ್ದಿದೆಯೋ ಅವ್ರದ್ದೆಲ್ಲರದು ಈಗ ಪರ್ವಕಾಲ ನಡೀತಾ ಇದೆ ಕೋವಿಡ್ ಆದಮೇಲೆ. ನೋಡೋಣಂತೆ ಎಲ್ಲಿ ತನಕ ಹೋಗುತ್ತೆ ಅಂತ. ಹೋಲ್ಡ್ ಮಾಡೋರು ಖಂಡಿತ ಹೋಲ್ಡ್ ಮಾಡಿ, ಹೊಸದಾಗಿ ಇನ್ವೆಸ್ಟ್ ಮಾಡೋರು ನಾಟ್ ರೆಕಮೆಂಡೆಡ್. ಟೆಕ್ ಮಹೀಂದ್ರದಲ್ಲಿ 1400 ರೆಸಿಸ್ಟೆನ್ಸ್ಗಳು ಬಂದು ಟಚ್ ಆಯಿತು ಅಂತಂದರೆ ಮತ್ತೆ ಒಂದು ರಿಜೆಕ್ಷನ್ ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಸೇಮ್ ಇನ್ಫೋಸಿಸ್ ಥರನೇ ಪ್ಯಾಟರ್ನ್ ಇದರಲ್ಲಿ ಅದೇ ರೀತಿ ಕಾಣಿಸ್ತಾ ಇದೆ. ಇನ್ಫೋಸಿಸ್ ಕೂಡ ವೀಕ್ ಆಗ್ತಾ ಇದೆ, ಟೆಕ್ ಮಹೀಂದ್ರ ಕೂಡ ವೀಕ್ ಆಗ್ತಾ ಇದೆ. ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂದರೆ ಮತ್ತೆ ನಾವು 1200 ಲೆವೆಲ್ ತನಕ ಬರ್ಬೋದು. ನೋಡ್ತಾ ಹೋಗೋಣಂತೆ. ಈಗ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಸೊ ಎಲ್ಲಿ ತನಕ ಹೋಗುತ್ತೆ ಅಂತ ನೋಡೋಣ. ಚಾರ್ಟಲ್ಲಿ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ ನನಗೆ ಟೆಕ್ ಮಹೀಂದ್ರ. ಅದೇ ರೀತಿಗೆ ಬಜಾಜ್ ಆಟೋ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿತ್ತು, ಸುದೀರ್ಘವಾದ 2-3 ವರ್ಷದ ಬಸ್ ಸ್ಟ್ಯಾಂಡು. ಆ ಬಸ್ ಸ್ಟ್ಯಾಂಡಿಗೆ ಬ್ರೇಕ್ಔಟ್ ಕೊಡ್ತು. ಈಗ ನೋಡಿ ಕೈಗೆ ಸಿಕ್ದಂಗೆ ಹೋಗ್ತಾ ಇದೆ. ಹೋಲ್ಡ್ ಮಾಡಿ ದಿನಕ್ಕೂ ಆಲ್ ಟೈಮ್ ಹೈನ ಹೋಗ್ತಾನೆ ಇದೆ. ಪ್ರಾಫಿಟ್ ಬುಕ್ಕಿಂಗ್ ಮಾಡೋದಾದರೆ ಖಂಡಿತ ನೀವು ಒಂದು 4000 ಲೆವೆಲ್ಗೆ ಬೈ ಮಾಡಿರ್ತೀರ ಅಂತ ಅನ್ಕೊಂಡು. ಇವಾಗ 8000 ಆಗಿದೆ. ನೀವು ಹಾಕಿದ ಬಂಡವಾಳ ಎಷ್ಟಿದೆಯೋ ಅದನ್ನು ಈಗ ಖಂಡಿತವಾಗ್ಲೂ ನೀವು ತೆಕ್ಕೋಬೋದು. ಆಟೋ ಸೆಕ್ಟ್ರಲ್ಲಿ ನಾವು ಬುಲಿಶ್ ಆಗಿರಲೇಬೇಕು ಅಂತ ಹೇಳಿದ್ವಿ, ಬಟ್ ಇದು ಸ್ಪೆಕ್ಟಾಕ್ಯುಲರ್ ಮೂಮೆಂಟ್ ಆಗೋಗಿದೆ ಒಂದು ವರ್ಷದಲ್ಲಿ. ಈಗ ಯಾವಾಗ ಬೇಕಾದ್ರೂ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ಹಾಗಾಗಿ ಯಾರಾದರೂ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ 8000 ಲೆವೆಲ್ಗೂ ಬಂದಿದೆ. ಪ್ರಾಫಿಟ್ ಬುಕ್ಕಿಂಗ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು. ಅಟ್ಲೀಸ್ಟ್ ನೀವು ಹಾಕಿರೋ ಬಂಡವಾಳನಾದರೂ ತೆಕ್ಕೊಳ್ಳೋದ್ರ ಬಗ್ಗೆ ಬಜಾಜ್ ಆಟೋದಲ್ಲಿ. ಅದೇ ರೀತಿ ಕಾಫಿ ಸೆಕ್ಟ್ರು ಒಳ್ಳೆ ಬೂಮ್ ಆಗ್ತಾ ಇದೆ. ಕಾಫಿ ಬಗ್ಗೆ ಒಂದು ಡಿಮ್ಯಾಂಡ್ ಬರ್ತಾ ಇದೆ ಅಂತೆಲ್ಲ ನ್ಯೂಸ್ ಬರ್ತಾ ಇತ್ತು. ಒಂದು ಸ್ಟಾಕ್ ನೋಡಿ, ಇದು BSEಲಿ ಮಾತ್ರ ಇದೆ, NSEನಲ್ಲಿ ಇಲ್ಲ. ಟಾಟಾ ಕಾಫಿ ಎಗೇನ್ ಲೇಟಾಗೆ ಬಂದಿದ್ದೀವಿ ನಾವು. ಇಲ್ಲಿ ನೋಡಿ, ಇಲ್ಲೆಲ್ಲ ಒಂದು ಒಳ್ಳೆ ಅಕ್ಯುಮುಲೇಷನ್ ಆಗಿತ್ತು. ಕೋವಿಡ್ ಟೈಮಲ್ಲಿ 45 ರೂಪಾಯಿಗೆ ಸಿಕ್ಕಿದಂಥ ಸ್ಟಾಕು ಈಗ 344 ರೂಪಾಯಿಗೆ ಹೋಗಿದೆ. ಎಗೇನ್ ಒಂದು ಬಸ್ ಸ್ಟ್ಯಾಂಡ್ನ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ಹೋಗಿದೆ. ಸ್ಕ್ರೀನರ್ ಬಗ್ಗೆ ಒಂದು ಡೆಮೋ ಕೊಡಿ ಅಂತ ಕೇಳಿದಿರಾ ಸರ್, ಯಾವ ರೀತಿ ಸ್ಕ್ರೀನಲ್ಲಿ ಟ್ರ್ಯಾಕ್ ಮಾಡೋದು ಅಂತೆಲ್ಲ ಕೇಳಿದಿರಾ. ಬಟ್ ನೋಡಿ ಚಾರ್ಟ್ಸಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ, ಬಟ್ ನೀವು ದಿನ ಟ್ರ್ಯಾಕ್ ಮಾಡ್ತಾ ಇರಬೇಕು. ಅದಕ್ಕೆ ಹೇಳೋದು ಎಲ್ಲದನ್ನು ನಾವು ಟ್ರ್ಯಾಕ್ ಮಾಡಿ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಆಗೋದಿಲ್ಲ. ಬಟ್ ಅಟ್ಲೀಸ್ಟ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಒಂದಿಷ್ಟು ಸ್ಟಾಕ್ಸ್ಗಳಂತ ಇಟ್ಕೊಳ್ಳಿ, ಅದನ್ನು ನೀವು ಟ್ರ್ಯಾಕ್ ಮಾಡ್ತಾ ಇರಿ. ಆವಾಗ ಎಸ್ಪೆಷಲಿ ನಿಫ್ಟಿ 50 ಅಥವಾ ಬೀಟಾ ವ್ಯಾಕ್ ಫ್ಯಾಕ್ಟರ್ ಚೆನ್ನಾಗಿರೋ ಸ್ಟಾಕಲ್ಲೇ ನಾನು ರೆಕಮೆಂಡ್ ಮಾಡ್ತೀನಿ. ಅದಾನಿ ಗ್ರೀನ್ ಬಗ್ಗೆ ಒಬ್ರು ಕೇಳಿದ್ದಾರೆ, ಸರ್ ನನಗೆ ಮೆಸೇಜ್ ನೋಡ್ತಾ ಇದ್ದೀನಿ, ನಮಗೆ ರಿಪ್ಲೈ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ. ಫೆಬ್ರವರಿ ಮಂತು ತುಂಬ ಬ್ಯುಸಿ ಮಂತು ನಮಗೆ ವರ್ಕ್ ವೈಸು, ಹಾಗಾಗಿ ಟೈಮ್ ಆಗಿಲ್ಲ. ಸೊ ಅದಾನಿ ಗ್ರೀನು ವಾಲಟಿಲಿಟಿ ಜಾಸ್ತಿ ಇರುತ್ತೆ ನೋಡಿ, ಅನಿಸುತ್ತೆ ಒಳ್ಳೆ ಲಾಭ ಮಾಡುತ್ತೆ ಅಂತ. ಬಟ್ ನೀವೇನಾದ್ರು ವ್ಯೂ ತಪ್ಪಿದೆ ಅಂದರೆ ಅಷ್ಟೇ ದೊಡ್ಡ ರೀತಿಯಾದ ಲಾಸ್ ಕೂಡ ಆಗೋಕ್ಕೆ ರೆಡಿ ಇರಬೇಕು ನೀವು. ಅದನ್ನು ನೀವು ಗಮನ ಇಟ್ಕೊಂಡು ಸ್ಟ್ರಿಕ್ಟ್ ಸ್ಟಾಪ್ ಲಾಸಲ್ಲಿ ನಾನು ಟ್ರೇಡ್ ಮಾಡ್ತೀನಿ ಅಂತಂದರೆ ನೀವು ಖಂಡಿತ ಟ್ರೈ ಮಾಡ್ತಾ ಹೋಗ್ಬೋದು. ನೋಡಿ, ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಆದಂಥ ಝೋನು ಹಿಸ್ಟಾರಿಕಲಿ. ಆ ಝೋನಲ್ಲಿ ಮೇಲ್ಗಡೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿದಾಗ ನಾವು ಇಲ್ಲಿ ಒಳ್ಳೆ ಟೈಮ್ ಆಗಿತ್ತು ಎಂಟ್ರಿ ಆಗಿದ್ದರೆ ನಮಗೆ ಒಳ್ಳೆ ಆಪರ್ಚುನಿಟಿ ಇತ್ತು. ಇಟ್ಸ್ ಓಕೆ. ಬಟ್ ಈಗ ನಾಟ್ ರೆಕಮೆಂಡೆಡ್. ಮೇಲ್ಗಡೆ ಹೋಗ್ತಾ ಇದೆ, ಎಲ್ಲಿ ತನಕ ಹೋಗುತ್ತೆ ಅಂತ ನೋಡೋಣ. ಯಾರಾದರೂ ಹೋಲ್ಡ್ ಮಾಡಿದಾರೆ ಅಂದರೆ ಹೋಲ್ಡ್ ಮಾಡಿ, ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದವರು. ಅದೇ ರೀತಿಯಾಗಿ ಕಾಫಿ ಡೇ ನಮ್ಮ ಸಿದ್ಧಾರ್ಥ ಅವರಲ್ವ, ಕರ್ನಾಟಕದವ್ರದ್ದು, ಅವ್ರದ್ದೇ ಕಂಪನಿ ಆಗಿತ್ತು. ಅವರ ಹೆಂಡತಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದರೆ ಒಂದ್ಸಲ ರೆಕಮೆಂಡ್ ಕೂಡ ಮಾಡಿದ್ದೆ, 50-52 ಲೆವೆಲ್ಗೆ ಹೋಗ್ಬೋದು ಅಂತ. ನಾನು ಇನ್ವೆಸ್ಟ್ ಮಾಡಿ ಎಕ್ಸಿಟ್ ಕೂಡ ಆಗಿದೆ ಅವಾಗ. ಲಾಂಗ್ ಟರ್ಮ್ ವ್ಯೂ ಇಟ್ಕೊಳಲ್ಲ, ಶಾರ್ಟ್ ಟರ್ಮ್ ಅಂತ ನಿಮ್ಗೆ ಹೇಳಿದ್ದೆ. ಬಟ್ ಈಗ ಈ ಬಸ್ ಸ್ಟ್ಯಾಂಡ್ ಝೋನಲ್ಲಿ ಆಗ್ತಾ ಇದ್ದಿಲ್ಲ, ಇಲ್ಲಿ ಒಂದು ಒಳ್ಳೆ ಅಕ್ಯುಮುಲೇಷನ್ ಕೂಡ ಆಗೋ ಥರ ಕಾಣಿಸ್ತಾ ಇದೆ. ಇನ್ ಕೇಸ್ ಇದೇನಾದ್ರು ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ ಸ್ಟಾಕು ಆಲ್ ಟೈಮ್ ಹೈ ಕಡೆಗೆ ಹೋಗುವಂಥ ಸಾಧ್ಯತೆ ಇದೆ. ಇಲ್ಲಿ ನೋಡಿ, ಒಂದು ಸಪೋರ್ಟ್ ಲೈನ್ ಅಂತ ನೀವು ಹಾಕೊಂಡ್ರೂ ಕಾಣಿಸ್ತಾ ಹೋಗುತ್ತೆ. ಯಾವುದರಲ್ಲಿ ಕಾಫಿ ಡೇನಲ್ಲಿ ನಾನು ಫಂಡಮೆಂಟಲ್ಸ್ ಚೆಕ್ ಮಾಡಿಲ್ಲ. ಸಾಲ ಕಮ್ಮಿ ಮಾಡ್ಕೊತಾ ಇದ್ರು, ಬಟ್ ಸಾಲ ಕಂಪ್ಲೀಟಾಗಿ ಹೋಗಿದೆಯೋ ಇಲ್ವೋ ಅಂತ ನಾನು ಚೆಕ್ ಮಾಡಿಲ್ಲ. ನೋಡಿ, ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಸೊ ನೋಡ್ತಾ ಹೋಗೋಣಂತೆ. ಈ ಹಿಂದಿನ ಬೇಸ್ಗಳೆಲ್ಲ ಇವಾಗ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ ಅಂದರೆ 55 ಈ ಲೆವೆಲೆಲ್ಲ ಬಂದಾಗ ನೋಡಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಚಾರ್ಟ್ ಪ್ಯಾಟರ್ನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ಹೋದರೆ ನಮಗೆ 75-80 ನೆಕ್ಸ್ಟ್ ಟಾರ್ಗೆಟ್ಗಳಾಗ್ಬೋದು. ಅದಕ್ಕೆ ನಾವು ಮೇಲ್ಗಡೆ ಹೋದರೆ ಆಲ್ ಟೈಮ್ ಹೈಗೆ ಸ್ಟಾಕು ಹೋಗ್ಬೋದು. ವೆಯ್ಟ್ ಮಾಡಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋರು ಇದರಿಂದ ಬ್ರೇಕ್ಔಟ್ ಆಗಿ ಕನ್ಫರ್ಮೇಷನ್ ಕೊಡುತ್ತಲ್ಲ, ಆಗ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ನೋಡ್ತಾ ಹೋಗೋಣ. 50 ಲೆವೆಲಲ್ಲಿ ಬಂದು ಸಪೋರ್ಟ್ ತೊಗೊಂಡ್ರೆ ಮತ್ತೆ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಹೇಗೆ ನಾನು ಫಂಡಮೆಂಟಲ್ಸ್ ಚೆಕ್ ಮಾಡಿಲ್ಲ, ಜಸ್ಟ್ ಆನ್ ದ ಬೇಸಿಸ್ ಆಫ್ ಚಾರ್ಟ್ ಹೇಳ್ತಾ ಇದ್ದೀನಿ. ಯೂಶಲಿ ಚುಕ್ಕಿ ಇಡೋ ಸ್ಟಾಕ್ಗಳು ನಂಗೆ ಇಷ್ಟ ಆಗಲ್ಲ, ಬಟ್ ಚುಕ್ಕಿ ಇಟ್ಟಿದ್ದ ಟೈಮಲ್ಲಿ ನ್ಯೂಸು ಕೂಡ ತುಂಬ ನಡೀತಾ ಇತ್ತು ಕಾಫಿ ಡೇನಲ್ಲಿ. ಆ ಕಾರಣದಿಂದ ಯಾವ ರೀತಿ ಲೋಯರ್ ಸರ್ಕ್ಯೂಟ್ ಆಯಿತು ನೋಡಿ. ಇದ್ರದ್ದು ಆಲ್ ಟೈಮ್ ಹೈ ಅಂದರೆ 122 ಏನೋ ಇದೆ ಅನಿಸುತ್ತೆ. ಇಲ್ಲ, ಇನ್ನೂ ಮೇಲ್ಗಡೆ ಇದೆ. ಆ ಗ್ಯಾಪನ್ನು ಫಿಲ್ಲೇ ಮಾಡಿಲ್ಲ, ಯಾಕೆಂದರೆ ಅದಾದಮೇಲೆ ಮ್ಯಾನೇಜ್ಮೆಂಟ್ ಆಯಿತು, ಸಾಲ ಆಯಿತು, ಇದೆಲ್ಲ ಆಯ್ತಲ್ವಾ ಈ ರೀತಿಯಾಗಿ. ಸೊ ಇಲ್ಲಿ ನಿಮ್ಗೆ ಕಾಣೋದೇ ಇಲ್ಲ, ಪ್ರತಿದಿನ ಲೋಯರ್ ಸರ್ಕ್ಯೂಟ್ ಆಗ್ತಾನೆ ಬಂದಿತ್ತು. ಸೊ ಈ ಗ್ಯಾಪಲ್ಲಿ ನಮಗೆ ಒಂದು ಫಿಲ್ ಆಗಕ್ಕೆ ಬರಬೇಕು ಅಂತಂದರೆ ಅಫ್ಕೋರ್ಸ್ ಇದನ್ನು ದಾಟಿ ಮೇಲ್ಗಡೆ ಹೋಗಬೇಕು. ಸೊ ಈಗ ಇನ್ವೆಸ್ಟ್ ಮಾಡೋದಾದ್ರೆ ನೋಡೋಣ. ಕಾಫಿಗೂ ಕೂಡ ಡಿಮ್ಯಾಂಡ್ ಬಂದಿರೋದ್ರಿಂದ ಇವರು ಚೆನ್ನಾಗಿ ಶೇಪ್ ಆಗ್ತಾ ಇದೆ. ಅಂದರೆ ಬೆಂಗಳೂರಲ್ಲಂತೂ ಕಾಫಿ ಡೇಗಳೆಲ್ಲ ಅದೇ ರೀತಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ 370-380 ಲೆವೆಲಲ್ಲಿ ಇದ್ದಂಥ ಸ್ಟಾಕು. ಹೇಗೆ ನಾನು ಫಂಡಮೆಂಟಲ್ ಚೆಕ್ ಮಾಡಿಲ್ಲ, ಒಳ್ಳೆ ವಾಲ್ಯೂಮ್ ಆಗ್ತಾ ಇರೋದಂತೂ ಕಾಣಿಸ್ತಾ ಇದೆ. ಸೊ ಇನ್ನೂ ನಾನು ಸೇಫಾಗಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋರು 80 ಲೆವೆಲ್ನ ಬ್ರೇಕ್ಔಟ್ ಕೊಟ್ಟರೆ ಆಗ ನೀವು ಎಂಟ್ರಿ ಆಗ್ಬೋದು ಸ್ಟಾಕಲ್ಲಿ. ಈ ಗ್ಯಾಪನ್ನು ಫಿಲ್ ಆಗೋಕ್ಕೆ ಬರ್ಬೋದು ಅವಾಗ. ಇಲ್ಲ ಅಂತಂದರೆ ನೋಡೋಣ, ಇಲ್ಲೇ ಆ್ಯಡ್ ಮಾಡ್ಕೊತೀನಿ ಅಂದರೆ ಈ ಬಸ್ ಸ್ಟ್ಯಾಂಡ್ನ ಬ್ರೇಕ್ಔಟ್ ಆಗುತ್ತಲ್ಲ, ಆವಾಗಲೇ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಜಸ್ಟ್ ಆನ್ ಟೆಕ್ನಿಕಲ್ ಬೇಸಿಸ್ ಸ್ಟಾಪ್ ಲಾಸ್ಗಳು ಅದೇ ಸ್ಟಾಪ್ ಲಾಸ್ಗಳಾಗಿರುತ್ತೆ. ಹೇಗೆ ಇಂಥ ಸ್ಟಾಕ್ಗಳು ಸರ್ಕ್ಯೂಟಿಗೂ ಕೂಡ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪೆನ್ನಿ ಸ್ಟಾಕ್ ಅಂತ ಆಸೆ ಆಗುತ್ತೆ, ಆದರೆ ಕ್ವಾಂಟಿಟಿ ವೈಸು ನೀವು ಜಾಸ್ತಿ ಕ್ವಾಂಟಿಟಿ ಹೋಲ್ಡ್ ಮಾಡಿದ್ದೀರಾ
ಅಂದರೆ ಸೆಲ್ ಮಾಡೋಕ್ಕೆ ಹೋದರೆ ಬಯರ್ಸ್ ಇರಲ್ಲ, ಬೈ ಮಾಡೋಕ್ಕೆ ಹೋದರೆ ಸೆಲ್ಲರ್ಸ್ ಇರೋದಿಲ್ಲ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ನಿಫ್ಟಿ ಎಕ್ಸ್ಪೈರಿ ಒಂದು ಸೈಡ್ ವೈಸ್ ಆಗಿರುತ್ತಾ ಅಥವಾ ಒಂದು ಸಣ್ಣದಾಗಿ ಬುಲಿಶ್ ಮೂಮೆಂಟ್ ಕೊಡುತ್ತಾ ಅನ್ನೋದನ್ನು ಚೆಕ್ ಮಾಡೋಣಂತೆ. ಯಾವ ರೀತಿ ಆಗುತ್ತೆ ಅಂತ ನೋಡಿಕೊಂಡು ಕಮ್ಮಿ ಪ್ರಮಾಣದಲ್ಲಿ ಟ್ರೇಡ್ ಮಾಡಿ. ಈ ವಾರದಲ್ಲಿ ಮೆಜಾರಿಟಿ ಆಫ್ ದ ಏನು ಒಂದು ಮೂವ್ ಆಗಬೇಕಿತ್ತು ಅದೆಲ್ಲ ಆಗೋಗಿದೆ ಅಂತ ಹೇಳ್ತೀನಿ. 2024 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.